ಇವತ್ತು ವೈಕುಂಠ ಏಕಾದಶಿ ಭಾಳ ನಮ್ಮ ಹಿಂದೂಗಳಿಗೆ ಭಾಳ ಪುಣ್ಯ ಪಡೆಯುವಂಥ ದಿನ. ನಮ್ಮಲ್ಲಿರೋ ಕಲ್ಮಶ ಎಲ್ಲ ಏನು ಮಾಡಿರ್ತಕ್ಕಂಥ ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ತಪ್ಪುಗಳೆಲ್ಲ ಕ್ಷಮಿಸಿ ನಮಗೆ ವೈಕುಂಠಕ್ಕೆ ಕಳಿಸೋವಂಥದ್ದು ಭಾಗ್ಯ ಸಿಗಲಿ ಅಂತೇಳಿ ಸ್ವಾಮಿ ಭಗವಂತನ ವೆಂಕಟೇಶ್ವರನ ಅಲ್ಲಿ ಬೇಡ್ಕೊಳ್ಳಿಕ್ಕೆ ಮತ್ತು ಆಶೀರ್ವಾದ ಪಡಲಿಕ್ಕೆ ಇದು ವೈಕುಂಠ ಏಕಾದಶಿ ವಿಶೇಷವಾದಂಥ ದಿನ. ಅದರಲ್ಲೂ ಇವತ್ತು ರಾತ್ರಿಯಿಂದ ಪ್ರತಿ ನಿಮಿಷವೂ ಇಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಪಡೆದು ಈ ಕ್ಷೇತ್ರದಲ್ಲಿ ನಮ್ಮ ML ಚಂದ್ರೇಗೌಡರು ಈ ದೇವಸ್ಥಾನದ ಅಧ್ಯಕ್ಷರು, ಅವರ ಆಹ್ವಾನದ ಮೇಲೆ ನಾನು ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಸುಧೀಂದ್ರ ಅವರು, ನಮ್ಮ ಕಾಂಗ್ರೆಸ್ ಮುಖಂಡರಾದ ಕುಮಾರೇಗೌಡರು ಮತ್ತು ನಾವೆಲ್ಲರೂ ಎಲ್ಲ ಕುಟುಂಬದವರೆಲ್ಲ ಇವತ್ತು ಭಾಗವಹಿಸಿ ದೇವರ ಆಶೀರ್ವಾದವನ್ನು ಪಡಲಿಕ್ಕೆ ಬಂದಿದೆ. ಇಡೀ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಕೇಳ್ಕೊಳ್ತೀವಿ. ಯುವ ನಿಧಿ ಯೋಜನೆ ಎಲ್ಲ ಗ್ಯಾರಂಟಿ ಏನು ಕೊಡಬೇಕಾಗಿದೆ ಎಲ್ಲರಿಗೂ ತಲುಪ್ತಾ ಇದೆ. ಮುಂದಿನ ತಿಂಗಳಿಂದ ಯುವ ನಿಧಿನೂ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಜನರಿಗೆ ತಲುಪುವಂಥ ಕೆಲಸ ಸಂಪೂರ್ಣವಾಗಿ ನಡೀತಾ ಇದೆ. ಇನ್ನು ಮುಂದಿನ ತಿಂಗಳು ಸಹ ಇದನ್ನು ಪ್ರಾರಂಭ ಆಗುತ್ತೆ. ಈ ಶುಭ ಸಂದರ್ಭದಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಯುವಕರಿಗೆ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮೊಟ್ಟ ಮೊದಲನೇದಾಗಿ ಈಗಾಗಲೇ ನಮ್ಮ ನಾಯಕರು ಕೇಶವಮೂರ್ತಿ ಅವರು ಹೇಳಿದಾಗೆ ಸಕಲ ನಾಡಿನ ಜನತೆಗೆ ನಮ್ಮ ವೈಕುಂಠ ಏಕಾದಶಿ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಇಲ್ಲಿ ನಾನು ನಮ್ಮ ಮುಖಂಡರಾದಂಥ ಕುಮಾರಗೌಡರು ಎಲ್ಲರೂ ಬಂದಿದ್ದೀವಿ. ಕುಟುಂಬ ಸಮೇತರಾಗಿ ದೇವ್ರ ದರ್ಶನ ನಮ್ಮ ಗೌಡರ ಆಹ್ವಾನದ ಮೇರೆಗೆ ಇಡೀ ನಾಡಿನ ಜನತೆಗೆ ಒಳ್ಳೆಯದಾಗಲಿ, ಇಡೀ ದೇಶದಲ್ಲಿ ವರ್ಷದಲ್ಲಿ ಒಂದೇ ದಿನ ಸ್ವರ್ಗದ ಬಾಗಿಲು ತೆಗಿತಕ್ಕಂಥ ದಿನ ಇವತ್ತು. ಆ ದಿನ ಸಕಲ ಎಲ್ಲ ಇದಕ್ಕೆ ಸನ್ಮಂಗಳವಾಗಲಿ ಅಂತ ನಾನು ಈ ದಿನ ಕೇಳ್ಕೊತೀನಿ. ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ BML ಬಿಲ್ಡರ್ನಲ್ಲಿ ನಾವು ಒಂದು ವೈಕುಂಠ ಏಕಾದಶಿ ಪ್ರಯುಕ್ತ ಸ್ವರ್ಗದ ಬಾಗಿಲ ದರ್ಶನವನ್ನು ಪ್ರತಿಯೊಬ್ಬ ನಮ್ಮ ಭಕ್ತಾದಿಗಳಿಗೆ ನಾವು ಅದ್ಧೂರಿಯಾಗಿ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದಕ್ಕೆ ಸ್ಪಂದಿಸುವಂಥ ನಮ್ಮ ಭಕ್ತಾದಿಗಳು ಬೆಳಗ್ಗಿನ 5:30ಯಿಂದ ಇಲ್ಲಿವರೆಗೂ ಕೂಡ ಸುಮಾರು 20-25 ಜನ ಆಲ್ರೆಡಿ ನಮ್ಮ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ದೇವರಿಗೆ ಕೃಪಾರ್ಥರಾಗಿದ್ದಾರೆ. ಇದು ಒಂದು. ಎರಡನೇದು, ಬಂದಂಥ ಭಕ್ತಾದಿಗಳಿಗೆ ಯಾವುದೇ ಕಾರಣ ಸುಮ್ಮನೆ ಅವ್ರ ಬರೀ ಕೈಲಿ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಲಡ್ಡು ಪ್ರಸಾದವನ್ನು ಯಾವುದೇ ಕಾರಣಕ್ಕೂ ನಾವು ಯಾರಿಂದ ಕಾಸನ್ನ ಆಗಲಿ ಹಣನ ಬಯಸಿದ್ದೇನೆ ಅವರು ಸ್ವಂತ ಇದರಲ್ಲಿ ನಮಗೆ ಒಂದೊಂದು ದೇವರ ದರ್ಶನ ಮಾಡಬೇಕು. ಅವ್ರು ಬಂದಂಥ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ಲಡ್ಡು ಪ್ರಸಾದವನ್ನು ವಿತರಣೆ ಮಾಡ್ತಾಯಿದ್ದೀವಿ. ಇದು ಇಲ್ಲಿಗೆ ಮುಗಿಯೋದಿಲ್ಲ. ರಾತ್ರಿ 11 ಗಂಟೆವರೆಗೂ ಕೂಡ ಈ ಒಂದು ಕ್ಯೂ ಸಿಸ್ಟಮಲ್ಲಿ ಬಂದಂಥ ಭಕ್ತಾದಿಗಳು ದರ್ಶನ ಮಾಡಿ ನಮ್ಮ ದೇವರ ಕೃಪೆ ಪಾತ್ರರಾಗಿದ್ದಾರೆ. ವಿಶೇಷ ಏನಂತಂದರೆ ಇವತ್ತು ನಮ್ಮ BML ಬಡಾವಣೆ ಅನ್ನೋದಲ್ಲ, ಬಸವೇಶ್ವರ ನಗರದಲ್ಲಿ ಇಲ್ಲಿ ನಮ್ಮ ಮಹಾಲಕ್ಷ್ಮಿ ವಿಧಾನಸಭೆಗೆ ಒಂದು ಪ್ರಖ್ಯಾತವಾದ ಒಂದು ದೇವಸ್ಥಾನವಾಗಿ ಬೆಳೀತಾ ಇದೆ. ಅದಕ್ಕೆ ಮೂಲ ಕಾರಣ ಇಲ್ಲಿ ಬಂದಂಥ ಅನೇಕ ಮುಖಂಡರುಗಳು ಮತ್ತು ಭಕ್ತಾದಿಗಳು, ಜೊತೆಗೆ ನಮ್ಮ ಪೂಜ್ಯ ಗುರುಗಳಾದಂಥ ಬಾಲಗಂಗಾಧರ ಸ್ವಾಮೀಜಿಯವರು, ಶಿವಕುಮಾರ ಸ್ವಾಮೀಜಿಯವರು ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ಈ ದೇವಸ್ಥಾನ ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮ ಧರ್ಮಸ್ಥಳ ಮಂಡಳಿಯಿಂದ ಎಲ್ಲರೂ ಕೂಡ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಅರ್ಚಕ ವರ್ಗದವರು ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಯಾರೇ ಬಂದರೂ ಕೂಡ ನಾವು ಏನೇ ತೊಂದರೆ ಇದ್ದರೂ ಕೂಡ ಅವರ ಕಷ್ಟ ಕಾರ್ಪಗಳನ್ನು ಬಗೆಹರಿಸುವಂಥ ಆ ಭಗವಂತ ಮಾಡಿಕೊಡ್ಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಇವತ್ತು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸ್ವರ್ಗದ ಬಾಗಿಲು ದರ್ಶನ ಮಾಡುವಂಥ ಉದ್ದೇಶ ಈಗಾಗಲೇ ಹಿರಿಯವರು ಹೇಳಿದಾಗೆ ಇವತ್ತು ದೇವರು ನಮಗೆ ದರ್ಶನವನ್ನು ನೀಡ್ತಾನೆ. ನಾವು ಕೇಳಿದ ಎಲ್ಲ ಒಂದು ಪೂರೈಕೆಯನ್ನು ನಮಗೆ ಬೇಡಿಕೆಯನ್ನು ನಮಗೆ ಈಡೇರಿಸ್ತಾನೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಾವು ಸ್ವರ್ಗದ ಬಾಗಿಲು ದರ್ಶನವನ್ನು ಭಗವಂತನಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದು ಎಲ್ರಿಗೂ ಒಳ್ಳೆಯದಾಗಲಿ, ಇಲ್ಲಿ ಬಂದಿರ್ತಾರೆ ಭಕ್ತಾದಿಗಳಿಗೆ ಮತ್ತು ಎಲ್ಲರೂ ಕೂಡ ಅವ್ರು ಏನೇನು ಅಂದ್ಕೊಂಡಿರ್ತಾರೆ ಮನಸ್ಸಲ್ಲಿ ಅದೆಲ್ಲೂ ಕೂಡ ನೆರವೇರಲಿ ಅಂತ ಹೇಳಿ ಆ ಭಗವಂತನ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಎಲ್ಲರೂ ಕೂಡ ವೈಕುಂಠ ಏಕಾದಶಿಯ ಶುಭಾಶಯವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾನು ಚಂದ್ರೇಗೌಡ ಅಂತ ಹೇಳ್ಬಿಟ್ಟು ಈ ಒಂದು ದೇವಸ್ಥಾನದ ಅಧ್ಯಕ್ಷನಾಗಿ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು ನಾವು ಇದನ್ನು ಮಾಡಿ 1989 ದೇವಸ್ಥಾನವನ್ನು ಪ್ರಾರಂಭ ಮಾಡಿದ್ವಿ. ನಾವು ಸಣ್ಣದಾದಂಥ ದೇವಸ್ಥಾನ ಇವತ್ತು ಬೃಹದಾಕಾರವಾಗಿ ಬೆಳೆದು ಪ್ರಖ್ಯಾತಿಯಾಗಿ ಬೆಳೀತಾ ಇದೆ. ಇದಕ್ಕೆ ಎಲ್ಲ ಭಕ್ತಾದಿಗಳು ಮತ್ತು ಇಲ್ಲಿನ ನಾಗರಿಕ ಬಂಧುಗಳು ಮುಖಂಡರುಗಳು ಸಹಕಾರ ಇದೆ. ಅದಕ್ಕೆ ನಾನು ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ ಹೇಳ್ತಾ ಶುಭಾಶಯ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮಸ್ಕಾರ.